ಸರ್ವೆ ಆಫೀಸರ್ಗೆ ಒಂದು ಪರ್ಕೆಯಲ್ಲಿ ಹೊಡೆದಿರೋದು, ಕಲ್ಲ ಎತ್ತಿರೋದು, ಅದ್ರ ಜೊತೆಗೆ ಆ ರೈತರ ಮೇಲೆ FIR ಆಗಿದೆ ಸರ್. ತೀವ್ರ ವಿರೋಧ, ಬಿಡದಿ ಬೇಡ ಟೌನ್ಶಿಪ್ ಅನ್ನೋದು ನಿನ್ನೆ ಕಾಣಿಸಿದೆ. ನೋಡಿ, ಅವರು ಕಾನೂನಾತ್ಮಕವಾಗಿ ಅವರು ಕೇಳಿಕೊಂಡು ನಮಗೆ ಇದನ್ನ ಮಾಡಬೇಡಿ ಅಂತ ಹೇಳಿ ಅವರ ಪ್ರತಿಭಟನೆ ಮಾಡೋದ್ರಲ್ಲಿ ಅಥವಾ ಶಾಂತಿಯಿಂದ ಪ್ರತಿಭಟನೆ ಮಾಡೋದನ್ನ ನಾವು ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಇದರ ಹಿಂದೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ಒಂದು ಒತ್ತಡಕ್ಕೆ ಮಣಿದು ಅವರು ಆ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಸರ್ಕಾರ ಅದನ್ನ ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಯಾಕೆಂದ್ರೆ ಇದು ನ್ಯಾಯಯುತವಾಗಿ ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಹೇಳ್ಕೊಳ್ಳಿ, ನಾವು ಸರ್ಕಾರ ಹೇಳ್ತೀವಿ, ಹೌದು ನಮ್ಗೆ ಈ ರೀತಿ ಈ ಕಾರಣಕ್ಕೆ ಈ ಜಮೀನು ಬೇಕಾಗತ್ತೆ, ನಿಮಗೂ ಕೂಡ ಒಳ್ಳೇದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನ ಸರ್ಕಾರ ಹೇಳುತ್ತೆ. ಆದರೆ ಯಾರದೋ ಒಂದು ಒತ್ತಡಕ್ಕೆ ಮಣಿದು ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಎಲ್ಲ ಮಾಡಿದ್ರೆ ಕಾನೂನು ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಆಗಸ್ಟ್ ಅಲ್ಲಿ ಅಧಿವೇಶನ ನಡೆಯುವಂತ ಈಗ ಚಾನ್ಸಸ್ ಇದೆ, ಬಟ್ ಇನ್ನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿಲ್ಲ. ಒಂದಿಷ್ಟು ಸಮಸ್ಯೆಗಳಾಗಬಹುದು ಸ್ಟೇಟ್ ವೈಡ್ ಅಂತ ಸರ್. ಇಲ್ಲ, ನೋಡೋಣ, ಅದನ್ನೆಲ್ಲವನ್ನು ಕೂಡ ನಾವು ಫೇಸ್ ಮಾಡಲೇಬೇಕಲ್ಲ, ಮಾಡ್ತೀವಿ. ಸ್ಪೀಕರ್ ಯಾರಾಗ ಇನ್ನೂ 20 ಹುದ್ದೆಗಳು ಸಚಿವ ಸಂಪುಟದಲ್ಲಿ ಖಾಲಿ ಇದೆ. ಅದನ್ನ ತುಂಬೋದಕ್ಕೆ ಈಗಾಗಲೇ ಹೈಕಮಾಂಡ್ ಅವರು ಚರ್ಚೆಗಳನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಈಗ ವಾಪಸ್ ಬಂದಿದ್ದಾರೆ ವಿದೇಶ ಪ್ರವಾಸದಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಲಸ. ಸರ್ವದಿ ನಾರಾಯಣ ಸ್ವಾಮಿ ಅವರು ಮಾತಾಡುವಾಗ ಯಾರು ಅತ್ಯಂತ ಹೆಚ್ಚಿನ ತೂಕವನ್ನ ಹೈಕಮಾಂಡ್ ಕಲ್ಪಿಸ್ತಾರೆ ಕಪ್ ಕಾಣಿಕೆಯನ್ನು ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಇದೇ ಪದ್ಧತಿ ಇರೋದು ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನ್ ಮಾಡಿದ್ರು ಅದನ್ನ ಅವ್ರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದನ್ನೇ ಮಾಡಿರ್ಬೇಕಲ್ವಾ ಅವರು. ಅದನ್ನ ಅವರು ನಮ್ಮ ಬಗ್ಗೆ ಹೇಳೋದು ಅಷ್ಟು ಸರಿ ಇರಲ್ಲ.